ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೇನು? ಅರ್ಥವನ್ನು ಬಿಡಿಸುವುದು ಅಥವಾ ವಿಭಜಿಸುವುದು ವಿಭಕ್ತಿ ನಾಮ ಪ್ರಕೃತಿಗೂ ವಾಕ್ಯದ ಇತರ ಪದಗಳಿಗೂ ಇರುವ ಸಂಬಂಧವನ್ನು ಕೆಲವು ಪ್ರತ್ಯಯಗಳು ತಿಳಿಸುತ್ತವೆ. ಅವುಗಳನ್ನು ವಿಭಕ್ತಿ ಪ್ರತ್ಯಯಗಳು ಎನ್ನಲಾಗುತ್ತದೆ. ಇನ್ನು ಇದರಲ್ಲಿರೋ ವಿಭಕ್ತಿ ಪ್ರತ್ಯಯಗಳು, ಮೊದಲನೇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಅದರಲ್ಲಿರುವ ಪ್ರತ್ಯಯ ಉ. ಉದಾಹರಣೆ ರಾಮನು, ಮಹೇಶನು. ಈ ಎರಡನೇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಅದರ ಪ್ರತ್ಯಯ ಅನ್ನು. ಉದಾಹರಣೆಗೆ ರಾಮನನ್ನು, ಮಹೇಶನನ್ನು. ಮೂರನೆಯದು ತೃತೀಯ ವಿಭಕ್ತಿ ಪ್ರತ್ಯಯ. ಇದರ ಪ್ರತ್ಯಯ ಇಂದ. ಉದಾಹರಣೆ ರಾಮನಿಂದ, ಮಹೇಶನಿಂದ. ನಾಲ್ಕನೆಯದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇದರ ಪ್ರತ್ಯಯ ಕೆ, ಗೆ, ಇಗೆ. ಉದಾಹರಣೆ ರಾಮನಿಗೆ, ಮಹೇಶನಿಗೆ. ಐದನೆಯದು ಪಂಚಮಿ ವಿಭಕ್ತಿ ಪ್ರತ್ಯಯ. ಇದರ ಪ್ರತ್ಯಯ ದೆಸೆಯಿಂದ. ಉದಾಹರಣೆಗೆ ರಾಮನ ದೆಸೆಯಿಂದ, ಮಹೇಶನ ದೆಸೆಯಿಂದ. ಆರನೆಯದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಇದರ ಪ್ರತ್ಯಯ ಆ. ಉದಾಹರಣೆ ರಾಮನ, ಮಹೇಶನ. ಏಳನೇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇದರ ಪ್ರತ್ಯಯ ಅಲ್ಲಿ. ಉದಾಹರಣೆಗೆ ರಾಮನಲ್ಲಿ, ಮಹೇಶನಲ್ಲಿ. ಎಂಟನೆಯದು ಸಂಬೋಧನ ವಿಭಕ್ತಿ ಪ್ರತ್ಯಯ. ಇದರ ಪ್ರತ್ಯಯ ಆ, ಎ, ರ. ಉದಾಹರಣೆ ರಾಮನೇ, ಮಹೇಶನೇ. ಈ ಪ್ರತ್ಯಯಗಳನ್ನು ಮತ್ತೊಮ್ಮೆ ರೀಕಾಲ್ ಮಾಡೋಣ ಬನ್ನಿ. ವಿಭಕ್ತಿಗಳು, ಪ್ರತ್ಯಯಗಳು. ಉದಾಹರಣೆ ಪ್ರಥಮ ವಿಭಕ್ತಿ ಉ, ಗೌರಿಯು. ದ್ವಿತೀಯ ವಿಭಕ್ತಿ ಅನ್ನು, ಗೌರಿಯನ್ನು. ತೃತೀಯ ವಿಭಕ್ತಿ ಇಂದ, ಗೌರಿಯಿಂದ. ಚತುರ್ಥಿ ವಿಭಕ್ತಿ ಗೆ, ಕೆ, ಗೆ, ಗೌರಿಗೆ. ಪಂಚಮಿ ವಿಭಕ್ತಿ ದೆಸೆಯಿಂದ, ಗೌರಿಯ ದೆಸೆಯಿಂದ. ಷಷ್ಠಿ ವಿಭಕ್ತಿ ಆ, ಗೌರಿಯ. ಸಪ್ತಮಿ ವಿಭಕ್ತಿ ಅಲ್ಲಿ, ಗೌರಿಯಲ್ಲಿ. ಸಂಬೋಧನಾ ವಿಭಕ್ತಿ ಆ, ಎ, ರ, ಗೌರಿಯೇ. ಸಂಬೋಧನಾ ವಿಭಕ್ತಿಯಲ್ಲಿ ಒಳ್ ಅನ್ನೋ ಪದವು ಕೂಡ ಬರುತ್ತದೆ. ಐ ಹೋಪ್ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.